ರಾಷ್ಟ್ರದ ರಾಜಕಾರಣವನ್ನು ನೋಡಿದಾಗ ಜಾರ್ಖಂಡ್ ವಿಚಾರದಲ್ಲಿ ಅಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಜನತಾದಳ ಮತ್ತು CPI-ML ನ ಜೊತೆ ನಮ್ಮ ಒಂದು ಸರ್ಕಾರ ರಚನೆ ಮಾಡಿದ್ವಿ. ಈ ಒಂದು ಚುನಾವಣೆ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಅಲ್ಲಿ ಇರ್ತಕ್ಕಂಥ 81 ಕ್ಷೇತ್ರದಲ್ಲಿ 70 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು JMM ಚುನಾವಣೆ ಕಣದಲ್ಲಿತ್ತು. RJD 6 ಕ್ಷೇತ್ರದಲ್ಲಿ, ಕಮ್ಯುನಿಸ್ಟ್ 2 ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆಯಲ್ಲಿತ್ತು. ನಾವು ಹೋದ ಬಾರಿ ಏನು 16 ಸೀಟ್ಗಳನ್ನು ನಾವು 30 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ವಿ. 40 ಕ್ಷೇತ್ರದಲ್ಲಿ JMM ಸ್ಪರ್ಧೆ ಮಾಡಿತ್ತು. 30 ಕ್ಷೇತ್ರದಲ್ಲಿ ನಾವು 16 ಕ್ಷೇತ್ರಗಳನ್ನು ಗೆದ್ದಿದ್ದೀವಿ. 2 ಕ್ಷೇತ್ರ CPI-ML ಮತ್ತು 4 ಕ್ಷೇತ್ರದಲ್ಲಿ ರಾಷ್ಟ್ರೀಯ ಜನತಾದಳ ಲಾಲು ಪ್ರಸಾದ್ ಅವರ ನೇತೃತ್ವದ ಜನತಾದಳ ಗೆದ್ದಿರ್ತಕ್ಕಂಥದ್ದು ನೋಡಿದಾಗ ಅಲ್ಲಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಅಲ್ಲಿ ಸರ್ಕಾರ ಹೇಮಂತ್ ಸೊರೇನ್ ಅವರ ಸರ್ಕಾರ 5 ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಗೊಳಿಸಿದೆ. ಆ ಸಂದರ್ಭದಲ್ಲಿ 5 ವರ್ಷದಲ್ಲಿ 2 ವರ್ಷಗಳ ಕಾಲ ಕೊರೋನಾ, 1 ವರ್ಷ ಅವ್ರಿಗೆ ಜೈಲು, 2 ವರ್ಷದಲ್ಲಿ ಅವರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳು, ಅಲ್ಲೂ ಸಹ 7 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ. ಮಯ್ಯ ಸನ್ಮಾನ್ ಯೋಜನಾ ಅಂತ ಹೇಳಿದ್ರೆ, ಮಯ್ಯ ಅಂತ ಹೇಳಿದ್ರೆ ಅಕ್ಕ ತಂಗಿಯರ ಸನ್ಮಾನ ಅಂಥೇಳಿ ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದರ ಅನುಗುಣವಾಗಿ ಪ್ರತಿ ಮಹಿಳೆಯರಿಗೂ ಸಹ 1,000 ರೂಪಾಯಿಗಳನ್ನು ಕೊಡ್ತಾ ಇದ್ವಿ. ಈ ಡಿಸೆಂಬರಿಂದ ಅದು 2,500 ಕೊಡ್ತೀವಿ ಅಂಥೇಳಿ ಘೋಷಣೆ ಮಾಡಿ, ಮತ್ತು 7 kg ಅಕ್ಕಿ, 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇವೆಲ್ಲವನ್ನೂ ಸಹ ಮಾಡಿ ಸುಮಾರು 81 ಕ್ಷೇತ್ರದಲ್ಲಿ 27 ಕ್ಷೇತ್ರ ಆದಿವಾಸಿಗಳಿಗೆ ಮೀಸಲಾಗಿರ್ತಕ್ಕಂಥ ರಾಜ್ಯ ಅದು. 9 ಕ್ಷೇತ್ರದಲ್ಲಿ ದಲಿತರಿಗೆ ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರ, ಆದಿವಾಸಿಗಳು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲೂ ಸಹ ಅವರಷ್ಟು ಗೆಲ್ಲಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅವರ ದಿಗ್ಗಜಗಳೆಲ್ಲರೂ ಸಹ ಚುನಾವಣೆಯಲ್ಲಿ ಸೋತಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ 2 ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅವರ ಮಗವನ್ನು ಸಹ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಕಣದಲ್ಲಿ ಇಳಿಸಿದರು. ಮಗ ಹೀನಾಯವಾಗಿ ಸೋತಿದ್ದಾರೆ. ಮತ್ತು ಚಂಪೇನ್ ಸೊರೇನ್ ಅಂತೇಳಿ ಮುಖ್ಯಮಂತ್ರಿ ಇದ್ದರು, ಅವರು ಸಹ ಭಾಳ ಕಷ್ಟ ಬಿದ್ದು ಗೆಲ್ಲೋ ಪರಿಸ್ಥಿತಿ ಆಯಿತು. ಕಾರಣ ಇಷ್ಟೇ, ಅಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಅಲ್ಲೂ ಸಹ ಜನಗಣತಿ ಆಧಾರದ ಮೇಲೆ ಪ್ರತಿಯೊಬ್ಬನಿಗೂ ಸಹ ಸಂವಿಧಾನದ ಆಶಯಗಳ ಅನುಕೂಲಗಳು ದೊರಕಿಸಬೇಕು ಅಂಥೇಳಿ ಏನು ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಮೀಸಲಾತಿಯನ್ನು 50% ತೆಗೆದು 75%ವರೆಗೂ ಸಹ ಹೋಗ್ತಕ್ಕಂಥ ಕೆಲಸ, ಮತ್ತು ಜಾತಿ ಗಣತಿಯನ್ನು ಮಾಡಿ ಯಾವ್ಯಾವ ಸಮುದಾಯ ಸಂಪೂರ್ಣವಾಗಿ ಕಡೆಗಣಿತ ಆಗಿದೆ ಅದನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸದೃಢಗೊಳಿಸಲು ಅವ್ರಿಗೆ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದ ಬೆಂಬಲ ನಮಗೆ ಜಾರ್ಖಂಡಲ್ಲಿ ಸಿಕ್ತು. ಜಾರ್ಖಂಡಲ್ಲಿ ನುಸುಳುಕೋರರ ವಿಚಾರದಲ್ಲಿ ಭಾಳಷ್ಟು ಅಬ್ಬರವಾದ ಪ್ರಚಾರವನ್ನು ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಸಹ ಅಸ್ಸಾಂನ ಮುಖ್ಯಮಂತ್ರಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನುಸುಳುಕೋರರ ವಿಚಾರ ಗುಸ್ಬೈಟಿ ಅಂತ ಹೇಳಿ ಸಾಕಷ್ಟು ಅಪಪ್ರಚಾರವನ್ನು ಮಾಡಿದ್ರು. ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆಯೂ ಸಹ ಇರ್ತಕ್ಕಂಥದ್ದು ಮತ್ತು ಆದಿವಾಸಿಗಳು ಸಹ ಇರ್ತಕ್ಕಂಥ ಜನಸಂಖ್ಯೆ, ಅದರಲ್ಲೂ ಸಹ ಬಹುತೇಕ ಕ್ಷೇತ್ರಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆಗಳು ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನುಸುಳುಕೋರರು ಯಾರು ಅಂತ ಹೇಳಿ, ಯಾಕಂದರೆ ಅದು ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಗಡಿ ಭಾಗ ಜಾರ್ಖಂಡಲ್ಲಿ ಇಲ್ಲ. ಒಂದು ಭಾಗದಲ್ಲಿ ಉತ್ತರ ಪ್ರದೇಶ, ಮತ್ತೊಂದು ಭಾಗದಲ್ಲಿ ಒಡಿಸ್ಸಾ, ಮತ್ತೊಂದು ಭಾಗದಲ್ಲಿ ಛತ್ತೀಸ್ಗಢ, ಮತ್ತೊಂದು ಭಾಗದಲ್ಲಿ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ರಲ್ಲಿ ನುಸುಳುಕೋರರು ಎಲ್ಲಿ ಬಂದಿದ್ದಾರೆ ಅಂಥೇಳಿ ಇವತ್ತಿಗೂ ಸಹ ಅವ್ರು ಹೇಳಲಿಕ್ಕೆ ಆಗಲಿಲ್ಲ. ಯಾಕಂದರೆ ನುಸುಳುಕೋರರು ಬರಬೇಕಾದ್ರೆ ಬಾಂಗ್ಲಾದೇಶ್ ಬಾರ್ಡ್ರು, ಪಾಕಿಸ್ತಾನ ಬಾರ್ಡ್ರಲ್ಲಿ ಬರ್ತಕ್ಕಂಥದ್ದು, ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ ನೋಡ್ಕೊಳ್ಬೇಕಾಗಿತ್ತು. ಇವರು ನುಸುಳುಕೋರು ಬಂದಿದ್ದಾರೆ ಜಾರ್ಖಂಡ್ಗೆ ಅಂಥೇಳಿ ನಮ್ಮ ಗಡಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೂ ಸಹ ಅಪಮಾನ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಂಭೀರವಾಗಿ ತೆಗೆದುಕೊಂಡಿದ್ವಿ. ಆದ್ದರಿಂದ ಇವರು ನುಸುಳುಕೋರರ ಲಿಸ್ಟ್ 11 ವರ್ಷ ಅಧಿಕಾರದಲ್ಲಿದ್ದಾರೆ. ಇವತ್ತಿಗೂ ಸಹ ಎಷ್ಟು ಜನ ನುಸುಳುಕೋರರಿದ್ದಾರೆ ಅಂತ ಪಾರ್ಲಿಮೆಂಟ್ಗಾಗಲಿ ಅಥವಾ ಈ ದೇಶದ ಜನತೆಗಾಗಲಿ ತಿಳಿಸಿಲ್ಲ. ಆದ್ದರಿಂದ ಜನತೆ ಇವರ ಸುಳ್ಳು ಪ್ರಚಾರಕ್ಕೆ ಅಥವಾ ಬೂಟಾಟಿಕೆ ಪ್ರಚಾರಕ್ಕೆ ಬೆಲೆ ಕೊಡದೆ ಜಾರ್ಖಂಡಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಏನು ಹೇಳ್ತಾರೆ, ಆ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಸ್ಥಾನಗಳನ್ನು ಸಹ ಉಳಿಸ್ಕೊಂಡಿದ್ದೀವಿ.
RJD ಅವರ ಬಲವನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ. ಕಮ್ಯುನಿಸ್ಟ್ ಪಕ್ಷ ಮೊದಲನೇ ಬಾರಿಗೆ 2 ಸೀಟನ್ನು ಗೆದ್ದಿದ್ದಾರೆ. ಇವೆಲ್ಲವನ್ನೂ ಸಹ ನೋಡಿದಾಗ ಬಡ ಜನತೆ ಹಾಗೂ ದುರ್ಬಲ ವರ್ಗದವರು ಈ ಒಂದು ಇಂಡಿಯಾ ಅಲಯನ್ಸ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತೀವಿ. ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಸಹ ಒಳ್ಳೆಯ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಒಂದು ನಂಬಿಕೆ. ರಾಷ್ಟ್ರದ ರಾಜಕಾರಣವನ್ನು ನೋಡಿದಾಗ ಜಾರ್ಖಂಡ್ ವಿಚಾರದಲ್ಲಿ ಅಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಜನತಾದಳ ಮತ್ತು CPI-ML ನ ಜೊತೆ ನಮ್ಮ ಒಂದು ಸರ್ಕಾರ ರಚನೆ ಮಾಡಿದ್ವಿ. ಈ ಒಂದು ಚುನಾವಣೆ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಅಲ್ಲಿ ಇರ್ತಕ್ಕಂಥ 81 ಕ್ಷೇತ್ರದಲ್ಲಿ 70 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು JMM ಚುನಾವಣೆ ಕಣದಲ್ಲಿತ್ತು. RJD 6 ಕ್ಷೇತ್ರದಲ್ಲಿ, ಕಮ್ಯುನಿಸ್ಟ್ 2 ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆಯಲ್ಲಿತ್ತು. ನಾವು ಹೋದ ಬಾರಿ ಏನು 16 ಸೀಟ್ಗಳನ್ನು ನಾವು 30 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ವಿ. 40 ಕ್ಷೇತ್ರದಲ್ಲಿ JMM ಸ್ಪರ್ಧೆ ಮಾಡಿತ್ತು. 30 ಕ್ಷೇತ್ರದಲ್ಲಿ ನಾವು 16 ಕ್ಷೇತ್ರಗಳನ್ನು ಗೆದ್ದಿದ್ದೀವಿ. 2 ಕ್ಷೇತ್ರ CPI-ML ಮತ್ತು 4 ಕ್ಷೇತ್ರದಲ್ಲಿ ರಾಷ್ಟ್ರೀಯ ಜನತಾದಳ, ಲಾಲು ಪ್ರಸಾದ್ ಅವರ ನೇತೃತ್ವದ ಜನತಾದಳ ಗೆದ್ದಿರ್ತಕ್ಕಂಥದ್ದು ನೋಡಿದಾಗ ಅಲ್ಲಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಅಲ್ಲಿ ಸರ್ಕಾರ ಹೇಮಂತ್ ಸೊರೇನ್ ಅವರ ಸರ್ಕಾರ 5 ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಗೊಳಿಸಿದೆ. ಆ ಸಂದರ್ಭದಲ್ಲಿ 5 ವರ್ಷದಲ್ಲಿ 2 ವರ್ಷಗಳ ಕಾಲ ಕೊರೋನಾ, 1 ವರ್ಷ ಅವ್ರಿಗೆ ಜೈಲು, 2 ವರ್ಷದಲ್ಲಿ ಅವರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳು, ಅಲ್ಲೂ ಸಹ 7 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ. ಮಯ್ಯ ಸನ್ಮಾನ್ ಯೋಜನಾ ಅಂತ ಹೇಳಿದ್ರೆ, ಮಯ್ಯ ಅಂತ ಹೇಳಿದ್ರೆ ಅಕ್ಕ ತಂಗಿಯರ ಸನ್ಮಾನ ಅಂಥೇಳಿ ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದರ ಅನುಗುಣವಾಗಿ ಪ್ರತಿ ಮಹಿಳೆಯರಿಗೂ ಸಹ 1,000 ರೂಪಾಯಿಗಳನ್ನು ಕೊಡ್ತಾ ಇದ್ವಿ. ಈ ಡಿಸೆಂಬರಿಂದ ಅದು 2,500 ಕೊಡ್ತೀವಿ ಅಂಥೇಳಿ ಘೋಷಣೆ ಮಾಡಿ, ಮತ್ತು 7 kg ಅಕ್ಕಿ, 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಇವೆಲ್ಲವನ್ನೂ ಸಹ ಮಾಡಿ ಸುಮಾರು 81 ಕ್ಷೇತ್ರದಲ್ಲಿ 27 ಕ್ಷೇತ್ರ ಆದಿವಾಸಿಗಳಿಗೆ ಮೀಸಲಾಗಿರ್ತಕ್ಕಂಥ ರಾಜ್ಯ ಅದು. 9 ಕ್ಷೇತ್ರದಲ್ಲಿ ದಲಿತರಿಗೆ ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರ, ಆದಿವಾಸಿಗಳು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲೂ ಸಹ ಅವರಷ್ಟು ಗೆಲ್ಲಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅವರ ದಿಗ್ಗಜಗಳೆಲ್ಲರೂ ಸಹ ಚುನಾವಣೆಯಲ್ಲಿ ಸೋತಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ 2 ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅವರ ಮಗವನ್ನು ಸಹ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಕಣದಲ್ಲಿ ಇಳಿಸಿದ್ರು. ಮಗ ಹೀನಾಯವಾಗಿ ಸೋತಿದ್ದಾರೆ. ಮತ್ತು ಚಂಪೇನ್ ಸೊರೇನ್ ಅಂತೇಳಿ ಮುಖ್ಯಮಂತ್ರಿ ಇದ್ದರು, ಅವರು ಸಹ ಭಾಳ ಕಷ್ಟ ಬಿದ್ದು ಗೆಲ್ಲೋ ಪರಿಸ್ಥಿತಿ ಆಯಿತು. ಕಾರಣ ಇಷ್ಟೇ, ಅಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಅಲ್ಲೂ ಸಹ ಜನಗಣತಿಯ ಆಧಾರದ ಮೇಲೆ ಪ್ರತಿಯೊಬ್ಬನಿಗೂ ಸಹ ಸಂವಿಧಾನದ ಆಶಯಗಳ ಅನುಕೂಲಗಳು ದೊರಕಿಸಬೇಕು ಅಂಥೇಳಿ ಏನು ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಮೀಸಲಾತಿಯನ್ನು 50%ನಿಂದ ತೆಗೆದು 75%ವರೆಗೂ ಸಹ ಹೋಗ್ತಕ್ಕಂಥ ಕೆಲಸ, ಮತ್ತು ಜಾತಿ ಗಣತಿಯನ್ನು ಮಾಡಿ ಯಾವ್ಯಾವ ಸಮುದಾಯ ಸಂಪೂರ್ಣವಾಗಿ ಕಡೆಗಣಿತ ಆಗಿದೆ ಅದನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸದೃಢಗೊಳಿಸಲು ಅವ್ರಿಗೆ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದ ಬೆಂಬಲ ನಮಗೆ ಜಾರ್ಖಂಡಲ್ಲಿ ಸಿಕ್ತು. ಜಾರ್ಖಂಡಲ್ಲಿ ನುಸುಳುಕೋರರ ವಿಚಾರದಲ್ಲಿ ಭಾಳಷ್ಟು ಅಬ್ಬರವಾದ ಪ್ರಚಾರವನ್ನು ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಸಹ ಅಸ್ಸಾಂನ ಮುಖ್ಯಮಂತ್ರಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನುಸುಳುಕೋರರ ವಿಚಾರ, ಗುಸ್ಬೈಟಿ ಅಂತ ಹೇಳಿ ಸಾಕಷ್ಟು ಅಪಪ್ರಚಾರವನ್ನು ಮಾಡಿದ್ರು. ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆಯೂ ಸಹ ಇರ್ತಕ್ಕಂಥದ್ದು ಮತ್ತು ಆದಿವಾಸಿಗಳು ಸಹ ಇರ್ತಕ್ಕಂಥ ಜನಸಂಖ್ಯೆ, ಅದರಲ್ಲೂ ಸಹ ಬಹುತೇಕ ಕ್ಷೇತ್ರಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆಗಳು ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನುಸುಳುಕೋರರು ಯಾರು ಅಂತ ಹೇಳಿ, ಯಾಕಂದರೆ ಅದು ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಗಡಿ ಭಾಗ ಜಾರ್ಖಂಡಲ್ಲಿ ಇಲ್ಲ. ಒಂದು ಭಾಗದಲ್ಲಿ ಉತ್ತರ ಪ್ರದೇಶ, ಮತ್ತೊಂದು ಭಾಗದಲ್ಲಿ ಒಡಿಸ್ಸಾ, ಮತ್ತೊಂದು ಭಾಗದಲ್ಲಿ ಛತ್ತೀಸ್ಗಢ, ಮತ್ತೊಂದು ಭಾಗದಲ್ಲಿ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ರಲ್ಲಿ ನುಸುಳುಕೋರರು ಎಲ್ಲಿ ಬಂದಿದ್ದಾರೆ ಅಂತೇಳಿ ಇವತ್ತಿಗೂ ಸಹ ಅವ್ರು ಹೇಳಲಿಕ್ಕೆ ಆಗಲಿಲ್ಲ. ಯಾಕಂದರೆ ನುಸುಳುಕೋರರು ಬರಬೇಕಾದ್ರೆ ಬಾಂಗ್ಲಾದೇಶ್ ಬಾರ್ಡ್ರು, ಪಾಕಿಸ್ತಾನ ಬಾರ್ಡ್ರಲ್ಲಿ ಬರ್ತಕ್ಕಂಥದ್ದು, ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ ನೋಡ್ಕೊಳ್ಬೇಕಾಗಿತ್ತು. ಇವರು ನುಸುಳುಕೋರು ಬಂದಿದ್ದಾರೆ ಜಾರ್ಖಂಡ್ಗೆ ಅಂಥೇಳಿ ನಮ್ಮ ಗಡಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೂ ಸಹ ಅಪಮಾನ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಂಭೀರವಾಗಿ ತೆಗೆದುಕೊಂಡಿದ್ವಿ.
ಆದ್ದರಿಂದ ಇವರು ನುಸುಳುಕೋರರ ಲಿಸ್ಟ್ 11 ವರ್ಷ ಅಧಿಕಾರದಲ್ಲಿದ್ದಾರೆ. ಇವತ್ತಿಗೂ ಸಹ ಎಷ್ಟು ಜನ ನುಸುಳುಕೋರರಿದ್ದಾರೆ ಅಂತ ಪಾರ್ಲಿಮೆಂಟ್ಗಾಗಲಿ ಅಥವಾ ಈ ದೇಶದ ಜನತೆಗಾಗಲಿ ತಿಳಿಸಿಲ್ಲ. ಆದ್ದರಿಂದ ಜನತೆ ಇವರ ಸುಳ್ಳು ಪ್ರಚಾರಕ್ಕೆ ಅಥವಾ ಬೂಟಾಟಿಕೆ ಪ್ರಚಾರಕ್ಕೆ ಬೆಲೆ ಕೊಡದೆ ಜಾರ್ಖಂಡಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಏನು ಹೇಳ್ತಾರೆ ಆ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಸ್ಥಾನಗಳನ್ನು ಸಹ ಉಳಿಸ್ಕೊಂಡಿದ್ದೀವಿ. RJD ಅವರ ಬಲವನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ. ಕಮ್ಯುನಿಸ್ಟ್ ಪಕ್ಷ ಮೊದಲನೇ ಬಾರಿಗೆ 2 ಸೀಟನ್ನು ಗೆದ್ದಿದ್ದಾರೆ. ಇವೆಲ್ಲವನ್ನು ಸಹ ನೋಡಿದಾಗ ಬಡ ಜನತೆ ಹಾಗೂ ದುರ್ಬಲ ವರ್ಗದವರು ಈ ಒಂದು ಇಂಡಿಯಾ ಅಲಯನ್ಸ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತೀವಿ. ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಸಹ ಒಳ್ಳೆಯ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಒಂದು ನಂಬಿಕೆ.